Start the Creative School for Quality and Innovative Education। करें एक बेहतर कल की शुरुआत आज से। LA Saloon by Dhami, a luxurious ladies saloon। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। बसव कल्याण श्री घनालिंग रुद्रमणि जात्रा महाउत्सव और 13वां कर्नाटक का चुटुकु साहित्य सम्मेलन बसव कल्याण में 10 अप्रैल को होने जा रहा है। इसको लेकर पूज्य श्री डॉक्टर घनालिंग रुद्रमणि शिवाचार्य जी ने की प्रेस मीट। ಕಲ್ಯಾಣದಲ್ಲಿ ವಿಶೇಷವಾಗಿ ಏಪ್ರಿಲ್ 10ನೇ ತಾರೀಕು ದಿನದಂದು ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಏಪ್ರಿಲ್ 10ನೇ ತಾರೀಕು ದಿನದಂದು ಜರುಗಲಿದೆ। ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು, ವಿದ್ವಾಂಸರು, ರಾಜಕಾರಣಿಗಳು, ಕವಿತ್ರಿಗಳು, ಅದರ ಜೊತೆಗೇನೆ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ। ಈ ಕಾರ್ಯಕ್ರಮದ ಜೊತೆಗೇನೆ ಜಾತ್ರಾ ಮಹೋತ್ಸವದಲ್ಲಿ 5 ಜನ ಧರ್ಮದಲ್ಲಿ ಸೇವೆ ಮಾಡಿರುವಂತಹ ಸಾಧಕರಿಗೆ ಗುರುತಿಸಿ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನ 2025ನೇ ಸಾಲಿನ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನ 5 ಜನರಿಗೆ ಆಯ್ಕೆ ಮಾಡಲಾಗಿದೆ। ಎಲ್ಲ ಕಾರ್ಯಕ್ರಮಕ್ಕೆ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ के गिरी सिल्क एंड साड़ी। सेवन हेवन गोल्डन सुपर मार्ट 50% ऑफ। एस होलकुंदे पेट्रोलियम डीजल में है दम, मार्केट से 1 रुपए कम। ಪ್ರಾರಂಭ ದಿನ ಬೆಳಗಿನ ಜಾವ 9 ಗಂಟೆಗೆ ಧ್ವಜಾರೋಹಣ ಇರುತ್ತದೆ। ಅದರಲ್ಲಿ ಉದ್ಘಾಟನೆ ಸಮಾರಂಭ 10 ಗಂಟೆಗೆ ಜರುಗುತ್ತದೆ। 1 ಗಂಟೆಗೆ ವಿಚಾರಗೋಷ್ಠಿ ಇರ್ತದೆ, ಕವಿಗೋಷ್ಠಿ ಇರ್ತದೆ। ಅದರ ಜೊತೆಗೆ 5 ಗಂಟೆಗೆ ಸಮಾರೋಪ ಸಮಾರಂಭ। ಎಲ್ಲ ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಘನಲಿಂಗ ರುದ್ರಮುನಿ ಕೃಪೆಗೆ ಪಾತ್ರ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರಲ್ಲಿ ವಿಶೇಷವಾಗಿರುವಂಥದ್ದು ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯರಿಗೆ 13ನೇ ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಕೂಡ ಹೆಮ್ಮೆಯ ಸಂಗತಿ। ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಶ್ರೀನಿವಾಸ ಸರಡ್ಗೆ ರೇವಣಸಿದ್ಧ ಶಿವಾಚಾರ್ಯರು ವಹಿಸ್ತಾರೆ। ಅದರ ಜೊತೆಗೇನೆ ಮಳೇಂದ್ರ ಶಿವಾಚಾರ್ಯರು, ಅಫ್ಜಲ್ಪುರದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ। ನಮ್ಮ ಬಸವ ಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ನಿರ್ಣಯವನ್ನ ಮಾಡಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ। ಜೊತೆಗೇನೆ ಈ ಭಾಗದ ವಿಜಯ್ ಸಿಂಗ್ ಆಗಿರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಆಗಿರ್ಬೋದು, ಮಾಜಿ ಸಚಿವರಾಗಿರುವಂತಹ ರಾಜಶೇಖರ್ ಪಾಟೀಲ್ ಅವರು, ಸಿದ್ದು ಪಾಟೀಲ್ ಅವರು, ಅದರ ಜೊತೆಗೇನೆ ಮಾಲಾ ಬಿ ನಾರಾಯಣರವರು, ಅದರ ಜೊತೆಗೆ ಮಾರುತಿರಾವ್ ಮೂಳೆ ಅವರ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖೂಬಾ ಅವರು ಆಗಿರ್ಬೋದು, ಅದ್ರ ಜೊತೆಗೇನೆ ನಮ್ಮ CMC ಅಧ್ಯಕ್ಷರು, ಅದ್ರ ಜೊತೆಗೇನೆ ನಗರಸಭೆಯ ಸದಸ್ಯರು, ಇಲ್ಲ ಈ ನಾಡಿನ ಎಲ್ಲ ಜಾತಿ ಮತ ಪಂಥ ಭೇದ ಭಾವವನ್ನ ಬಿಟ್ಟು ಎಲ್ಲರನ್ನು ಕೂಡಿಸಿಕೊಂಡು ಗೌರವ ಸನ್ಮಾನ ಸಮಾರಂಭವನ್ನ ಈ ಮಠದಲ್ಲಿ ಜರುಗಲಿದೆ। ಎಲ್ಲ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ದಿನದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಬನ್ನಿ, ತಮ್ಮವರನ್ನ ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ। ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಗವಿಮಠದ ಮೇಲೆ ಬಸವ ಕಲ್ಯಾಣ ಗವಿಮಠದ ಮಹಿಮೆ ಅಂತಕ್ಕಂಥ ತತ್ವಪದಗಳನ್ನ ಪುಸ್ತಕ ಬಿಡುಗಡೆ ಸಮಾರಂಭನೂ ಕೂಡ ಇದೇ ಸಂದರ್ಭದಲ್ಲಿ ಜರುಗಲಿದೆ। ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಿವಾನಂದ ಓಕಳಿ ಅಂತಕ್ಕಂಥ ಲೇಖಕರು ಈ ಪುಸ್ತಕದ ಅನೇಕ ತತ್ವಪದಗಳನ್ನು ರಚಿಸಿದ್ದಾರೆ। ಜೊತೆಗೇನೆ ಈ ತತ್ವಪದವನ್ನ ಎಲ್ಲ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಹೊರತಂದಿರುವಂತಹ ದಾನಿಗಳಿಗಾಗಲಿ ನಾಡಿನ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸಮಾರಂಭ ಜರುಗಲಿದೆ।